ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಂದರೆ ಮಂಗಳವಾರ ಈವ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮವರು ಕೆಲವು ದಿನಸಿ ತಂದಿದ್ರು. ಸೊ ಏನೇನು ತಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಸಿರ್ಲಾಕ್ 2 ತಂದಿದ್ರು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸು. ಹಾಗೆ ಪಾಸ್ತಾ ತಂದಿದ್ದಾರೆ, ಪಾಸ್ತಾ ಪ್ಯಾಕೆಟು. ಸೊ ಇಲ್ಲಿ ನೋಡ್ಬೋದು ಮ್ಯಾಗಿ ಪ್ಯಾಕೆಟು ಕೂಡ ತಂದಿದ್ದಾರೆ. ಇದು ಫ್ಯಾಮಿಲಿ ಪ್ಯಾಕೆಟು. ಸೊ ಯೂಸ್ ಮಾಡ್ಬೋದು, ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಯಾವಾಗೇನಾದರೂ ತಿನ್ನಬೇಕು ಅನಿಸಿದ್ರು ಯೂಸ್ ಮಾಡ್ಬೋದು. ಹಾಗೆ ಪಾನಿಪುರಿ ತಂದಿದ್ದಾರೆ. ರೆಡಿಮೇಡ್ ಪಾನಿಪುರಿ ನಾವೇ ಮನೇಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದರೆ. ಹಾಗೆ ಈ ಸಾಸುಗಳು, ಟೊಮೊಟೊ ಸಾಸು ಸೊ ತುಂಬ ಇಷ್ಟ ಆಗುತ್ತೆ ನಮ್ಮವ್ರಿಗೆ ಟೊಮೊಟೊ ಸೂಪು ಎಲ್ಲ ಕುಡಿಯೋಕ್ಕೆ. ಸೊ ಟೊಮೊಟೊ ಸಾಸ್ ಅಲ್ಲ, ಟೊಮೊಟೊ ಸೂಪ್ ಅದು ಪ್ಯಾಕೆಟ್ಸು. ಸೊ ರೆಡಿಮೇಡ್ ಅದು ಕೂಡ. ಹಾಗೆ ರವೆ ತಂದಿದ್ದಾರೆ, ಉಪ್ಪಿಟ್ಟು ರವೆ, ಹಾಗೆ ಇಡ್ಲಿ ರವೆನೂ ಕೂಡ ತಂದಿದ್ದಾರೆ. ಸೊ ಎಲ್ಲ ಒಂದೊಂದೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಹಾಗೆ ಎತ್ತಿಕ್ಬೇಕು ಕೂಡ, ಏನೇನು ತಂದಿದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ಬೇಗ ಬೇಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದಾದಮೇಲೆ ನೋಡಿ, ಪಾಪ್ಕಾರ್ನ್ಸ್ದು ಪ್ಯಾಕೆಟ್ಸು ಎಲ್ಲ ರೆಡಿಮೇಡು, ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು 2 ನಿಮಿಷದಲ್ಲಿ. ಸೊ ಪಾಪ್ಕಾರ್ನ್ ಎಲ್ಲ ತಂದಿದ್ದಾರೆ. ಸೊ ಪಾಪು ಕೂಡ ತಿಂತಾಳೆ. ನನಗೂ ತುಂಬ ಇಷ್ಟ ಆಗುತ್ತೆ ಪಾಪ್ಕಾರ್ನ್ಸು. ನನಗಿಷ್ಟ ಆಗುತ್ತೆ ಅಂತಲೇ ತಂದಿದ್ದಾರೆ ಪಾಪ್ಕಾರ್ನ್ಸು. ಹಾಗೆ ಪಾಸ್ತಾ ತಂದಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಪಾಸ್ತಾ ಮಸಾಲ. ಸೊ ಇದರಲ್ಲಿ ಒಂದು 10ರಿಂದ 12 ಪ್ಯಾಕೆಟ್ಸ್ ಇರುತ್ತೆ. ಸೊ ಅದನ್ನು ಇವಾಗ ಯೂಸ್ ಮಾಡ್ಕೊತೀನಿ. ಹಾಗೆ ಗುಲಾಬ್ ಜಾಮೂನ್ ಪ್ಯಾಕೆಟು ತಂದಿದ್ದಾರೆ. ಸೊ ಬೈ ಒನ್ ಗೆಟ್ ಒನ್ ಫ್ರೀ. ಸೊ ಒಂದು ತಗೊಂಡೋದಕ್ಕೆ ಇನ್ನೊಂದು ಬಂದಿದೆ. ಸೊ 2 ಜಾಮೂನ್ ಪ್ಯಾಕೆಟ್ಸ್ ಬಂದಿದೆ. ಯಾವಾಗಲೂ ಜಾಮೂನ್ ಪ್ಯಾಕೆಟ್ಸ್ಗೆ ಬರುತ್ತಲ್ವಾ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀಯಾಗಿ ಬರುತ್ತಲ್ವಾ. ಸೊ ಇನ್ನೂ ಕೂಡ ಇದ್ದಾವೆ ಪಾಪ್ಕಾರ್ನ್ಸ್. ಇಟ್ಟಿಟ್ಕೊಂಡು ಏನಪ್ಪ ಮಾಡೋದು, ಇಷ್ಟೊಂದು ತಂದಿದ್ದಾರೆ ಅಂತ ಅಂದ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಇಡ್ಲಿ ರವೆ. ಸೊ ಇಡ್ಲಿ ರವೆನೂ ಕೂಡ ತಂದಿದ್ದಾರೆ. ಇಡ್ಲಿ ಆದಷ್ಟು ಬೇಗ ಇಡ್ಲಿಗೂ ಹಾಕಬೇಕು. ಸೊ ಇಡ್ಲಿ ದೋಸೆ ಎಲ್ಲ ಹಾಕಿದ್ರೆ ಈಸಿಯಾಗಿ ಆಗುತ್ತಲ್ಲ, ಒಂದು ದಿನದ ಟಿಫನ್ನು ಆದಷ್ಟು ಬೇಗ ಆಗಿಬಿಡುತ್ತೆ, ಚಟ್ನಿ ಒಂದು ಮಾಡ್ಕೊಂಬಿಟ್ರೆ. ಸೊ ಇಷ್ಟು ಪ್ಯಾಕೆಟ್ಸ್ನು ನಾನು ಎತ್ತಿಡಬೇಕು. ಸೊ ನಾನು ಅಡುಗೆ ಮನೆಯಲ್ಲೇ ಒಂದು ಕಾರ್ನರಲ್ಲಿ ಆ ಕಡೆ ಸೈಡಲ್ಲಿ ಒಂದು ಕಂಟೈನರಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಅಂತಲೇ ದಿನಸಿ ಐಟಮ್ ಇಟ್ಕೊಬೇಕು ಅಂತಲೇ ಎಲ್ಲ ನಾನು ಅದಕ್ಕೆ ಅಂತ ಫುಲ್ಲು ಬಿಟ್ಬಿಟ್ಟಿದ್ದೀನಿ ಜಾಗ. ಸೊ ಎಲ್ಲ ದಿನಸಿ ಐಟಮ್ಸು ಅಲ್ಲಿಡ್ತೀನಿ. ನೋಡಿದ್ರೆ ಶಾಪ್ ಇದ್ದಂಗೆ ಇರುತ್ತೆ, ಸೂಪರ್ ಮಾರ್ಕೆಟಲ್ಲಿ ಇರ್ತಾರಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ ನಾನು. ತೋರಿಸ್ತೀನಿ ನಿಮಗೆ. ಸೊ ಯಾಕೆ ಎಲ್ಲ ಕೆಳಗಡೆ ಇದೆ ಜಾಗ, ಎಲ್ಲ ಕೆಳಗಡೆ ಇಟ್ಬಿಟ್ರೆ ಒಂದು ತೆಗಿಬೇಕಂದ್ರೆ ಒಂದು 10 ತೆಗಿಬೇಕು. ಇದಕ್ಕೆ ಇಲ್ಲೇ ಇದ್ದರೆ ಗೊತ್ತಾಗುತ್ತೆ, ಯಾವುದು ಹಂಗೆ ಕಾಣಿಸುತ್ತೆ. ಸೊ ಯಾವ್ದು ಬೇಕೋ ತೊಗೊಬೋದು ಅಂತ ನಾನೇ ಈ ಥರ ಸೊ ದಿನಸಿ ಐಟಮ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊತೀನಿ. ಸೊ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಏನು ಸಿಂಪಲ್ಲಾಗೆ ಜೋಡಿಸ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಕೈ ಇಟ್ಟಿದ ತಕ್ಷಣ ತಗೊಳ್ಳೋ ಥರ ಜೋಡಿಸಿದ್ದೀನಿ. ಹಾಗೆ ನಾನು ಫುಲ್ಲು ಹಿಂದ್ಗಡೆ ನಾನು ಎಲ್ಲ ನೂಕ್ಬಿಡಲ್ಲ, ಮುಂದೆನೇ ಇಟ್ಟಿರ್ತೀನಿ. ಯಾಕಂದರೆ ತೊಗೊಳಕ್ಕೆ ಈಸಿ ಆಗುತ್ತೆ. ನಾನು ನೈಟಿಗೆ ನಾನು ಹಿಂದೆ ಇಟ್ಬಿಟ್ರೆ ತೊಗೊಳಕ್ಕಾಗಲ್ಲ. ಸೊ ಎಲ್ಲ ಎತ್ತಿಕ್ಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಮಿನಿ ಮಾರ್ಕೆಟ್ ಇದ್ದಂಗೆ ಇಟ್ಬಿಟ್ಟಿದ್ದೀನಿ ನಾನಲ್ಲಿ. ಸೊ ಏನೇ ತಂದರೂ ಕೂಡ ಪ್ಯಾಕೆಟ್ಸು ಎಲ್ಲ ಒಂದು ಕಡೆ ಇಡೋಕ್ಕಿಂತ ಇಲ್ಲಿ ಮೇಲ್ಗಡೆ ಕಣ್ಣಿಗೆ ಕಾಣಿಸೋ ಥರ ಇಟ್ಬಿಡೋಣ ಬಾಕ್ಸಲ್ಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಹಾಗೆ ತರಕಾರಿ ಕೂಡ ತಂದಿದ್ದಾರೆ ಇವತ್ತು. ಜಾಸ್ತಿ ತರಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ, ಯಾಕಂದರೆ ಇನ್ನೊಂದು ಸ್ವಲ್ಪ ತರಕಾರಿಗಳಿದ್ವು. ಅದಾದಮೇಲೆ ಪಾಪು ಹೊರಗಡೆ ಕರ್ಕೊಂಬ ಅಂತಂದು, ಅದಕ್ಕೆ ಅವಳನ್ನ ಹೊರಗಡೆ ಕರ್ಕೊಂಬಂದಿದ್ದೀನಿ. ಅವಳು ಮಣ್ಣಲ್ಲಿ ಆಡೋಣ ಅಂತ ನೋಡ್ತಾ ಇದ್ದಾಳೆ. ಸೊ ಇಲ್ಲಿ ಕೋಳಿಗಳು ಬರುತ್ತೆ, ಅದನ್ನ ನೋಡ್ಕೊಂಡಿರ್ತಾಳೆ ಅವಳು. ಅದಾದಮೇಲೆ ನಾನು ಕೆಲಸ ಮಾಡ್ತಿದ್ದಾಗ ಅಡುಗೆ ಮನೆಗೆ ಬಂದಳು. ನೋಡಿ, ಕುಕ್ಕರ್ ಮೇಲೆ ಕೂತಿದ್ದಾಳೆ ಅವಳು. ಇಳಿ ಅಂದರೆ ಇಳಿತಾ ಇಲ್ಲ. ಇವಾಗ ಸ್ವಲ್ಪ ಹೇಳಿದ ಮಾತು ಕೇಳ್ತಾಳೆ. ಸೊ ಆಮೇಲೆ ನಾವು ಹೊರಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ಗಿಡ ಇವಾಗ ಒಂದು ಸ್ವಲ್ಪ ಬರ್ತಾ ಇದೆ. ಹಾಗೆ ನೈಟ್ ಟೈಮು ಈ ರೀತಿ ಕಾಣಿಸುತ್ತೆ ಹೊರಗಡೆ ಗಿಡಗಳು. ಸೊ ಇನ್ನೂ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಅವಳು ಡ್ಯಾನ್ಸ್ ಆಡ್ತಿದ್ದಾಳೆ. ನನ್ನ ಮಗಳು ಹಿಂಗೆ ಕುಣಿತಾ ಇದ್ಲು. ನಾನು ವೀಡಿಯೋ ಮಾಡಿದ ತಕ್ಷಣ ಸೈಲೆಂಟ್ ಆಗೋದ್ಲು. ಚೆನ್ನಾಗಿ ಕುಣಿತಾ ಇದ್ಲು ಸಾಂಗ್ ಹಾಕ್ಕೊಂಡು. ಸೊ ಏನೇ ಸಾಂಗ್ ಬಂದರೂ ಕೂಡ ಚೆನ್ನಾಗಿ ಕುಣಿತಾಳೆ ನನ್ನ ಮಗಳು. ಏನೋ ಖುಷಿಯಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಆವಾಗಲೇ ತುಂಬ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಷ್ಟೊತ್ತಲ್ಲಿ
ನಾಚ್ಕೊಂಡು ಸೈಲೆಂಟಾಗಿ ಹೋಗ್ಬಿಟ್ಲು. ಆದರೂ ಆಡ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪನೇ. ಫ್ರೆಂಡ್ಸ್, ಹೊಸ್ದಾಗಿ ಸೊಳ್ಳೆ ಬ್ಯಾಟ್ ತರಿಸಿದ್ದೆ. ಸೊ ಅಡುಗೆ ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದೆ. ಚಿಕ್ಕ ಚಿಕ್ಕ ಸೊಳ್ಳೆಗಳೆಲ್ಲ ಸ್ವಲ್ಪ ಬಂದ್ಬಿಟ್ಟಿದ್ದಾವೆ. ಏನು ಅಂದರೆ ಇಲ್ಲಿ ಕಿಟಕಿ ಓಪನ್ ಮಾಡ್ತೀವಲ್ಲ, ಆ ಕಡೆ ಸೈಡು ಹಾಸ್ಟ್ಲಿದೆ. ಹಂಗೆ ಅಲ್ಲಿ ಒಂದು ಸ್ವಲ್ಪ ಇನ್ನು ಆ ಕಡೆ ಹೋದರೆ ಒಂದು ಸ್ವಲ್ಪ ಮೋರಿ ಥರ ಇದೆ. ಅದರಿಂದ ಕೆಲವು ಸೊಳ್ಳೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಇವಾಗ ನಾನೆಲ್ಲ ಒಂದೊಂದೇ ಹೊಡೆದು ಓಡಿಸ್ತಾ ಇದ್ದೀನಿ. ಇನ್ನು ಒಂದು ಬರ್ದಿರೋ ಥರ ನೋಡ್ಕೋಬೇಕು. ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡಿಗೆ ನಾನು ಅವರೇನೋ ಕೇಳಿದ್ರು, ಅದು ಮಾಡಿಕೊಡ್ತಾ ಇದ್ದೀನಿ. ಸೊ ಹೆಂಡ್ತಿ ಆದವಳು ಗಂಡ ಏನು ಕೇಳ್ತಾರೋ ಅಡುಗೆ ಮಾಡಿಕೊಡ್ಬೇಕು. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಪಾಸ್ತಾ ಮಾಡ್ತಾಯಿದ್ದೀನಿ. ನಮ್ಮವ್ರು ಪಾಸ್ತಾ ಮಾಡಿಕೊಡು ಅಂತ ಕೇಳಿದ್ರು, ಅದಕ್ಕೆ ಪಾಸ್ತಾ ಮಾಡ್ತಾಯಿದ್ದೀನಿ. ಪ್ಯಾನ್ ಇಟ್ಟು 2 ಲೋಟ ನೀರು ಹಾಕಿ ಪಾಸ್ತಾ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪಾಸ್ತಾ ಅಂದರೆ ನನಗೂ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಜನಕ್ಕೆ ಪಾಸ್ತಾ ಅಂದರೆ ಇಷ್ಟ ಆಗುತ್ತೆ. ಸೊ ಯಾವಾಗಲೂ ಈ ಥರ ಯಾವಾಗಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪಾಸ್ತಾ. ನಂಗೆ ಅದು ರೌಂಡಾಗಿ ಈ ಥರ ಬಂದಿರುತ್ತಲ್ಲ, ಅದೇ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೂ ಡಿಫ್ರೆಂಟಾಗೆಲ್ಲ ಬರುತ್ತೆ ಪಾಸ್ತಾ. ಇದು ಸ್ವಲ್ಪ ಉದ್ದಕ್ಕಿತ್ತು. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಮಾಡ್ತಾಯಿದ್ದೀನಿ. ಹೊಸ ಮನೆಗೆ ಬಂದಮೇಲೆ ಫಸ್ಟ್ ಟೈಮು ಈ ಪಾಸ್ತಾ ಮಾಡ್ತಾ ಇರೋದು. ಹೇಗೆ ಬರುತ್ತೋ ನೋಡಬೇಕು. ಚೆನ್ನಾಗಿ ನೀರಲ್ಲಿ ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಪಾಸ್ತಾ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅಂತ. ಸೊ ಪಾಸ್ತಾನ ಚೆನ್ನಾಗಿ ಬೇಯಿಸೋಣ ಸಾಕಾಗಲ್ಲೇನೋ ಅಂತ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಅದು ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆದರೆ ಸ್ವಲ್ಪ ಆಮೇಲೆ ಕಷ್ಟ ಅಲ್ಲ, ಮತ್ತೆ ಬೇಕು ಅಂದಾಗ ಮತ್ತೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ, ಏನಕ್ಕಂದರೆ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಸೊ ನಾನು ಇದ್ರ ಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ, ಹಬೆಗೆ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಸೊ ಇದಾದಮೇಲೆ ನಾನು ಮಸಾಲ ಪೌಡ್ರು ಅದು ಸಪ್ರೇಟಾಗಿ ಪ್ಯಾಕೆಟಲ್ಲಿ ತಂದಿದ್ದಾರಲ್ಲ, ಸೊ ಅದನ್ನು ಕಟ್ ಮಾಡ್ಕೊತೀನಿ. ಅದನ್ನು ಕಟ್ ಮಾಡ್ಕೊಂಡು ಆ ಪೌಡ್ರ್ ಕೂಡ ಹಾಕ್ಕೊತೀನಿ. ಇವಾಗ ನೋಡಿ ಆಲ್ಮೋಸ್ಟು ಬೆಂದಿದೆ. ಪಾಸ್ತಾ ಯಾವಾಗಲೂ ದಿನ ತಿನ್ನಬಾರ್ದು, ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ಮೈದಾ ಹಿಟ್ಟೆಲ್ಲ ಹಾಕಿರ್ತಾರೆ. ಯಾವಾಗಲಾದರೂ ವೀಕ್ಲಿ ಒನ್ಸು ಯಾವಾಗಾದರೂ ಬಾಯಿ ರುಚಿಗೆ ಮಾಡ್ಕೊಬೋದು. ನೋಡಿ, ಪಾಸ್ತಾ ಮಸಾಲ ಪ್ಯಾಕೆಟ್ ಓಪನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 10-12 ಪ್ಯಾಕೆಟ್ಸ್ ಇದ್ದಾವೆ. ಯಾವಾಗ ಬೇಕಾದರೂ ಪಾಸ್ತಾಕ್ಕೆ ನಾವು ಯೂಸ್ ಮಾಡ್ಕೊಬೋದು. ಸೇಮ್ ಇದೇ ಥರ ಮ್ಯಾಗಿ ಮಸಾಲನೂ ಬರುತ್ತೆ. ಸೊ ಅದು ಕೂಡ ತರಿಸಿದ್ದೀವಿ. ಅದು ಆ ಮನೇಲೇ ನಾವು ಅಲ್ಲೇ ಇಟ್ಬಿಟ್ಟು ಬಂದಿದ್ವಿ. ಸೊ ಅಲ್ಲಿದ್ದಾಗ ಮ್ಯಾಗಿ ಅವಾಗವಾಗ ಮಾಡ್ಕೊತಾ ಇದ್ವಿ. ಬಟ್ ಇವಾಗ ಪಾಸ್ತಾ ತಂದಿದ್ದೀವಿ. ಸೊ ಇಲ್ಲಿ ಪಾಸ್ತಾ ಮಾಡ್ಕೊತಾ ಇದ್ದೀವಿ. ಪಾಸ್ತಾ ಕೂಡ ಚೆನ್ನಾಗಿ ಬರುತ್ತೆ. ನನ್ನ ಮಗಳು ನೋಡಿಬಿಟ್ರೆ, ಅವಳು ಟೇಸ್ಟ್ ಮಾಡಿಬಿಟ್ರೆ, ಅವ್ಳಿಗೆ ಇಷ್ಟ ಆಯಿತು ಅಂತಂದರೆ ಇನ್ನು ಮುಗೀತು, ಬೇಕು ಬೇಕು ಅಂತ ಕೇಳ್ತಾ ಇರ್ತಾಳೆ. ಈಗ ನಾನು ಒಂದು ಕವರ್ ಬ್ಯಾಗಲ್ಲಿ ಪಾಸ್ತಾ ಉಳ್ದಿದ್ದ ಪ್ಯಾಕೆಟು ಮತ್ತು ಮಸಾಲ ಪ್ಯಾಕೆಟು ಕ್ಲೋಸ್ ಮಾಡ್ತೀನಿ. ಅದು ಗಾಳಿ ಎಲ್ಲ ಹೋಗಬಾರ್ದು, ಕ್ಲೀನಾಗಿ ಇಟ್ಟಿರ್ತೀನಿ. ಸೊ ಇವಾಗ ಹಂಗೆ ಎತ್ತಿಕ್ಬಿಟ್ರೆ ಮತ್ತೆ ತೊಗೊಳಕ್ಕೆ ಈಸಿ ಆಗುತ್ತೆ, ಹಾಗೆ ಓಪನ್ ಆಗಿ ಇಡೋಕ್ಕಿಂತ. ಸೊ ಅದಕ್ಕೆ ನಾನು ಬ್ಯಾಕ್ ಕವರಲ್ಲೇ ಇಟ್ಟಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಸೊಳ್ಳೆಗಳು ಬಳೆ ಹಿಂಸೆ ಕೊಡ್ತಾಯಿದ್ದಾವೆ ನನಗೆ. ಅದು ಹೊಡೆದಷ್ಟು ಮತ್ತೆ ಬರ್ತಾಯಿದ್ದಾವೆ. 1-2 ದಿನ ಅದನ್ನು ಇದು ಮಾಡಿಬಿಟ್ರೆ ಮತ್ತೆ ಸರಿ ಹೋಗ್ಬಿಡುತ್ತೆ. ಇಲ್ಲಿ ಸ್ಟವ್ ಹತ್ರ ಯಾವುದೂ ಇಲ್ಲ, ಅಲ್ಲಿ ಫ್ರಿಡ್ಜ್ ಹತ್ರನೇ ಬಂದುಬಿಡುತ್ತೆ. ಸೊ ಇವಾಗ ಫುಲ್ಲು ಪಾಸ್ತಾ ರೆಡಿಯಾಗಿದೆ. ಇನ್ನೇನು ಇದಕ್ಕೆ ಮಸಾಲೆ ಹಾಕ್ಬಿಡೋದು. ಸೊ ಮಸಾಲೆ ಹಾಕಿದ್ಮೇಲೆ ನಾನು ಇನ್ನೇನು ಹಾಕಲ್ಲ, ಬೇರೆ ಥರ ಉಪ್ಪು ಖಾರ ಏನೂ ಹಾಕಲ್ಲ. ಉಪ್ಪು ಆಲ್ರೆಡಿ ಒಂಚೂರು ಹಾಕಿದ್ದೀನಿ. ಇಲ್ಲಿ ಮಸಾಲದಲ್ಲೇ ಎಲ್ಲ ಇರುತ್ತೆ. ಸೊ ನಾವು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. 2 ಪ್ಯಾಕೆಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಜಾಸ್ತಿ ಮಸಾಲ ಇದ್ದರೆ ಒಂಥರ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ 2 ಪ್ಯಾಕೆಟ್ ಸಾಕು. ಇಬ್ರಿಗೆ ಮಾಡ್ಕೊತಿರೋದಲ್ವ, ಸೊ ಇಬ್ರಿಗೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಕು ಅಂತ. ಸೊ ಅಪ್ಪ ಅಮ್ಮಗೆ ಅಂತ ಕೇಳಿದ್ರೆ, ಅಪ್ಪ ಅಮ್ಮ ಪಾಸ್ತಾ ಎಲ್ಲ ತಿನ್ನೋದಿಲ್ಲ. ಪಾಸ್ತಾ ಮ್ಯಾಗಿ ಅವೆಲ್ಲ ಅವ್ರಿಗೆ ಸೇರೋದಿಲ್ಲ, ಅವರೆಲ್ಲ ಅಂತೆಲ್ಲ ತಿನ್ನಲ್ಲ. ಸೊ ಇವಾಗ ಅವ್ರಿಗೂ ಮಾಡಿಕೊಡ್ಬೇಕಲ್ಲ, ಬರೀ ನಾವು ತಿಂದರೆ ಚೆನ್ನಾಗಿರುತ್ತಾ? ಅವ್ರಿಗೂ ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೆ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಪಾಪ್ಕಾರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪಾಸ್ತಾ ಫಸ್ಟ್ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಸ್ತಾ ಆಗಿದ ತಕ್ಷಣ ಇದರಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಪಾಪ್ಕಾರ್ನು ಅಷ್ಟೇ 2 ನಿಮಿಷದಲ್ಲಿ ಆಗಿಬಿಡುತ್ತೆ. ನನ್ನ ಮಗಳಿಗೆ ಪಾಪ್ಕಾರ್ನ್ ಇಷ್ಟ ಆಗುತ್ತೆ. ಯಾವಾಗಲೂ ಒಂದು ಸರಿ ಮಾಡಿಕೊಟ್ಟಿದ್ದೀನಿ ಅವಳಿಗೆ, ತಿಂತಾಳೆ ಅವಳು. ಅದಕ್ಕೆ ಅವಳಿಗೂ
ತಿನ್ಸೋಣ ಅಂತ ಸ್ವಲ್ಪ 2 ಪ್ಯಾಕೆಟ್ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಪಾಪ್ಕಾರ್ನು. ಇವಾಗ ಪಾಸ್ತಾ ರೆಡಿ ಆಗೋಯ್ತು. ಸೊ ಫುಲ್ ಇವಾಗ ಪ್ಲೇಟ್ಗೆ ಹಾಕಿ ತಿನ್ನೋದೆ. ಪಾಪ್ಕಾರ್ನ್ ಒಂದು ಮಾಡ್ಕೊಂಬಿಡ್ತೀನಿ. ಸೊ ಪಾಪ್ಕಾರ್ನು ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಅಂತ. ಹಾಗೆ ಫ್ರೆಂಡ್ಸ್ ಮನೇಲೂ ನಾವು ಅದೇ ಮಾತಾಡ್ಕೊತಾ ಇದ್ವಿ. ಇದೇ ಮಾಲಲ್ಲಿ ಹೋದರೆ ಇಷ್ಟು ಮಾಡ್ಕೊಡೋಕ್ಕೆ ಪಾಪ್ಕಾರ್ನು ತುಂಬ 500-600 ರೂಪಾಯಿ ಆ ಥರ ತಗೊತಾರೆ ರೇಟು. ಬಟ್ ಆರಾಮಾಗಿ 2 ಪ್ಯಾಕೆಟಲ್ಲಿ ಮನೆಯಲ್ಲೇ ತೊಗೊಂಡು ಬಂದು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಪ್ಯಾಕೆಟ್ 10 ರೂಪಾಯಿ ಅಷ್ಟೇ. ಮನೆಯಲ್ಲೇ ನಾವು ಆರಾಮಾಗಿ 20 ರೂಪಾಯಲ್ಲಿ ಒಳ್ಳೆ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಇಲ್ಲಿ 2 ಥರ ಪಾಪ್ಕಾರ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಟೊಮೊಟೊ ಕೆಚಪ್ದು ಪಾಪ್ಕಾರ್ನು ಇರೋದು, ಅದು ರೆಡ್ಡಿಗಿರೋದು. ಸೊ ಖಾರದ್ದಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಪಾಪ್ಕಾರ್ನು. ನೋಡಿ ಒಂದೊಂದೇ ಪಟ್ 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 ಅನ್ನುತ್ತೆ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಸರಿ ಎಲ್ಲ ಪಟ್ ಪಟ್ ಅನ್ನುತ್ತೆ. ನನಗಿದು ನೋಡೋಕ್ಕೆ ತುಂಬ ಇಷ್ಟ, ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟು ಕೂಡ ಪಾಪ್ಕಾರ್ನ್ದು ಚೆನ್ನಾಗಿ ಇತ್ತು. ಸೊ ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದಳು. ಸೊ ಪಾಪ್ಕಾರ್ನು ಎಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ಏನಿದ್ರು ಸರ್ವ್ ಮಾಡೋದು. ಫ್ರೆಂಡ್ಸ್, ಬಿಸಿ ಬಿಸಿ ಪಾಪ್ಕಾರ್ನ್ ಜೊತೆಗೆ ಬಿಸಿ ಬಿಸಿ ಪಾಸ್ತಾ ಹೆಂಗಿರುತ್ತೆ ಹೇಳಿ ಕಾಂಬಿನೇಷನು, ಚೆನ್ನಾಗಿರುತ್ತಲ್ವ. ಸೊ ನಾನು ಪಾಪ್ಕಾರ್ನ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಪಾಸ್ತಾ ಸ್ವಲ್ಪ ಆರೋಗಿತ್ತು. ಸೊ ಇವಾಗ ನನ್ನ ಹಸ್ಬೆಂಡ್ ಕೊಡ್ತಾಯಿದ್ದೀನಿ. ಪಕ್ಕದಲ್ಲಿ ಟೊಮೊಟೊ ಕೆಚಪ್ಪು, ಅದು ತುಂಬ ಇಷ್ಟ ಆಗುತ್ತೆ ನಮ್ಮವ್ರಿಗೆ. ಸೊ ಅದನ್ನ ಹಾಕಿ ನಾನು ಇವಾಗ ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ. ಸೊ ಅವರು ಏನು ಹೇಳ್ತಾರೋ ಕೇಳೋಣ, ಬನ್ನಿ ಟೇಸ್ಟ್ ಮಾಡಿ. ಟೇಸ್ಟ್ ನೋಡಿ. ಪಾಪ್ಕಾರ್ನ್ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಖಾರ ಮತ್ತು ಸಾಲ್ಟ್ ಇರೋದು. ಚೆನ್ನಾಗಿದೆಯಾ? ಈಗ ಇದು ನನಗೂ ನನ್ನ ಮಗಳಿಗೂ ಇಬ್ರಿಗೂ ಸೇರಿ ಸೊ ಪಾಸ್ತಾ ಮತ್ತು ಪಾಪ್ಕಾರ್ನು. ಸೊ ಅಪ್ಪಗೂ ಹಾಕ್ಕೊಟ್ಟೆ, ಅಮ್ಮಗೂ ಹಾಕ್ಕೊಟ್ಟೆ ಪಾಪ್ಕಾರ್ನು. ಇವಾಗ ಅನ್ನಕ್ಕೂ ಇಟ್ಟಿದ್ದೀನಿ. ಫ್ರೆಂಡ್ಸ್, ಯಾವಾಗಾದರೂ ಈ ಥರ ಹಸ್ಬೆಂಡ್ ಕೇಳ್ತಾರೆ ಏನಾದರೂ ತಿನ್ನಬೇಕು ಅಂತ. ಸೊ ಆವಾಗ ತಕ್ಷಣ ನಾನು ಮಾಡಿಕೊಟ್ಬಿಡ್ತೀನಿ, ಅವ್ರು ಏನು ಕೇಳ್ತಾರೋ ಅದು. ಅವಾಗ ಅವ್ರು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂದಾಗ ಅವಾಗ ಒಂಥರ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ದೇವ್ರ ಕೈ ಮುಗಿತಾ ಇದ್ದೇನೆ. ಇಲ್ಲಿಗೆ ನನ್ನ ಲಾಗ್ನು ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೈಟ್ ಆಫ್ ಮಾಡಿ ಇವಾಗ ಹೋಗಿ ಮಲಗೋದಷ್ಟೇ. ಸೊ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.